ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಜನಗೋಸ್ಕರ ತುಂಬಾನೇ ಸೇವೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರ ಕ್ರೈಸ್ತರ ಕಷ್ಟದಲ್ಲಿಯೂ ಕ್ರೈಸ್ತರ ಸುಖದಲ್ಲಿಯೂ ನಾವು ಯಾವುದೇ ಇರಲಿ, ಅದು ಹಾಸ್ಪಿಟಲ್ ಇರಬಹುದು ಅಥವಾ ಪೊಲೀಸ್ ಸ್ಟೇಷನ್ ಇರಬಹುದು, ಮತ್ತು ನಾನಾ ತಿರಿದಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ಅಣ್ಣನವರೇ ನಮಗೆ ಈ ಥರ ಒಂದು ಕಷ್ಟ ಇದೆ ಅವಾಗೇ ಬರ್ತಾರೆ. ಮತ್ತು ಅಣ್ಣನವರೇ ನನಗೆ ಈ ಥರ ನಮ್ಮ ಒಂದು ಕುಟುಂಬದಲ್ಲಿ ಇಂಥ ಸಂತೋಷದ ವಿಷಯ ಇದೆ ಅಂತಂದರೆ ಒಂದು 10 ದಂಧೆ ಒಂದು ಇಕ್ಕಿ ನಮ್ಮ ಒಂದು ಸಂತೋಷದಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ನಾವು ಈ ಒಂದು ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತರು ಹಾಗೂ ಇವರ ಅಭಿಮಾನಿ ಬಳಗದ ವತಿಯಿಂದ ಏನಂತಂದರೆ ಇಂಥ ಸೇವೆ ಮಾಡ್ತಾ ಇದ್ದಾರೆ. ಇವರಿಗೆ ಕರ್ನಾಟಕ CDC ಕಮಿಟಿ ಅಂತಂದರೆ ಕರ್ನಾಟಕ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ಒಂದು ನಿಗಮ ಮಂಡಳಿಯ ಒಂದು ಸದಸ್ಯರು ಆಗಬೇಕು ಅಂಬಕ್ಕಂಥದ್ದನ್ನು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತರ ಒಂದು ಬೇಡಿಕೆ ಇದೆ. ದಯವಿಟ್ಟು ದೇವರು ಇವರನ್ನು ಹಾಗೂ ಇವರ ಕುಟುಂಬವನ್ನು ಮತ್ತು ಇವರ ಎಲ್ಲ ಗೆಳೆಯರ ಬಳಗವನ್ನು ಆಶೀರ್ವಾದ ಮಾಡಲಿ. ಹಾಗೆ ದೇವರು ಇವರನ್ನು 48 ಅಲ್ಲ 100 ವರ್ಷ ಅದಕ್ಕಿಂತ ಹೆಚ್ಚು ವರ್ಷ ಇವರನ್ನು ದೇವರ ಆಶೀರ್ವಾದ ಮಾಡಲಿ ಎಂಬಕ್ಕಂಥದ್ದು ನಮ್ಮೆಲ್ಲರ ಹಾರೈಕೆ ಇದೆ. ಜೈ ಕ್ರಿಸ್ತ್, ಜೈ ಕ್ರಿಸ್ತ್, ಜೈ ಹಿಂದ್, ಜೈ ಕರ್ನಾಟಕ. ವಿಭಾಗದ ಅಧ್ಯಕ್ಷರಾದ ಶ್ರೀಯುತ ಆಲ್ಬರ್ಟ್ ಕೋಟೆ ಅಣ್ಣನವರ 48ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತ ಸಂಘಟನೆಯ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಕನ್ನಡ ಪರ ಹೋರಾಟಗಾರರು ಇವತ್ತು ಅಣ್ಣನವರ 48ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ದೇವರು ಮುಂಬರುವಂಥ ದಿನಗಳಲ್ಲಿ ಅಣ್ಣನವರನ್ನು ಇನ್ನೂ ಇಂಥ ಹುಟ್ಟುಹಬ್ಬಗಳನ್ನು ದೇವರು 100 ವರ್ಷ ಆಯುಷ್ಯ, ಆರೋಗ್ಯ ಹಾಗೂ ಸುಖ ಸಂಪತ್ತನ್ನು ಅಣ್ಣನವರಿಗೆ ಕೊಡಲಿ ಅಂತಂದು ಇವತ್ತು ಬೀದರ್ ಜಿಲ್ಲೆ ವತಿಯಿಂದ ನಾವು ಅವರಿಗೆ ಹಾರೈಸ್ತೇವೆ. ಅದೇ ರೀತಿಯಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಕ್ರೈಸ್ತರಿಗಾಗಿ ಹಾಗೂ ಅನ್ಯ ಜನರು ದೀನ ದಲಿತ ಹಿಂದುಳಿದವರಿಗಾಗಿ ಇವತ್ತು ಹಗಲಿರುಳು ಒಂದು ಹೋರಾಟ ಮಾಡ್ಕೋತಾ ತಮ್ಮ ಜೀವನವನ್ನೇ ಇವತ್ತು ಹೋರಾಟದಲ್ಲಿ ಇಟ್ಟಂಥ ಆಲ್ಬರ್ಟ್ ಅಣ್ಣನವರು ಒಳ್ಳೆಯ ರೀತಿಯಲ್ಲಿ ದೇವರು ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅಣ್ಣನವರು ಇಂಥ ದೀನ ದಲಿತ ಹಿಂದುಳಿದರ ಪರವಾಗಿ ಯಾವತ್ತೂ ನಿರಂತರವಾಗಿ ಹೋರಾಟ ಅವರಿಗೋಸ್ಕರ ನ್ಯಾಯ ಒದಗಿಸ್ಕೋಸ್ಕರ ಇವತ್ತು ಜಿಲ್ಲೆಯಲ್ಲಿ ಮಾಡಬೇಕಂತಂದರೆ ತಮ್ಮಲ್ಲಿ ಕೇಳ್ಕೊತಾ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ 100 ವರ್ಷ ಇದೇ ರೀತಿ ಹುಟ್ಟುಹಬ್ಬಗಳನ್ನು ಆಚರಿಸಬೇಕಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ರಾಜುಕೊಳ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೊಡ್ತೀನಿ. ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯಲಿಂತು ಭಾಳಷ್ಟು ಅಣ್ಣವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ನಮ್ಮ ಸಂಘಟನೆ 24x7 ಅರ ನಾವು ಅಣ್ಣವ್ರಿಗೆ ಇಷ್ಟೇ ಅಂತೀವಿ. ಎನಿ ಟೈಮ್ ಅಣ್ಣ ನೀವು 100 ವರ್ಷ ಇನ್ನೂ 100 ವರ್ಷ ಹೆಚ್ಚಿಗೆ ಇರ್ತೀರಿ ಅಣ್ಣ. ನೀವು ಮುಂದಿನ ಸಲ ನಿಮ್ಗೆ ಅದು ಏನೋ ನಮ್ಮ ಬೇಡಿಕೆ ಅದು 100% ಆಗುತ್ತದೆ ಅಣ್ಣ. ವಿಶ್ ಯು ಹ್ಯಾಪಿ ಬರ್ತಾರೆ. ಇವತ್ತು ಆಲ್ಬರ್ಟ್ ಕೋಟೆ ಅಣ್ಣನವರ 48ನೇ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೋಸ್ಕರ ಬಂದಿರುವ ಎಲ್ಲ ಅಣ್ಣ ತಮ್ಮಂದಿರಿಗೂ ನಮ್ಮ ಕೋಟಿ ಪರಿವಾರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿ ಇವತ್ತೊಂದು ಒಳ್ಳೆ ದಿನ. ಅಣ್ಣವ್ರದ್ದು ಹುಟ್ಟಿನ ಹಬ್ಬಕ್ಕೋಸ್ಕರವಾಗಿ ಎಲ್ಲರೂ ಗ್ಯಾದರ್ ಆಗಿದ್ದೀರಿ. ಸ್ಪೆಷಲಿ ಹೇಳ್ಬೇಕಂತಂದ್ರೆ ಕೋಟೆ ಅಣ್ಣರ ಪರವಾಗಿ ಅವ್ರ ಕುಟುಂಬದ ಪರವಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಅಣ್ಣರು. ಸೊ ಅಣ್ಣರದು ಇವತ್ತು ಬರ್ತ್ಡೇ ಇದೆ, ಸೊ ಸೆಲೆಬ್ರೇಷನ್ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದಾರೆ. ಎಲ್ಲರೂ ಒಳ್ಳೆಯದೇ ಮಾಡಬೇಕು ಅಂತ ಹೇಳಿ. ಸೊ ಥ್ಯಾಂಕ್ ಯು. ಅಣ್ಣ ತಮ್ಮಲ್ಲಿ ಕೇಳೋದೇನೆಂದರೆ ನನ್ನ ಹುಟ್ಟುಹಬ್ಬಕ್ಕೆ ಅವರನ್ನು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ಯಾರ ನಾನು ಕರೆಸಿ ಅವರಿಗೆಲ್ಲ ಒಂದೇ ಹೇಳ್ತೀನಿ. ಮತ್ತು ಮೀಡಿಯಾದವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ದೇವರ ಅವಕಾಶ ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡಿ ತೋರಿಸ್ತೀನಿ ಸಮಾಜಕ್ಕೆ. ಧನ್ಯವಾದ.